ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವ ಈ ಹೆಸರು ಇದೀಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ನಾಯಕರು ಇದನ್ನ ದೇಶದ್ರೋಹಿ ಮನೋಭಾವದ ಅಭಿಯಾನ ಅಂತ ಕಿಡಿಕಾರಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಯುವಕರ ಆಕ್ರೋಶದ ಪ್ರತಿಬಿಂಬ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಕಾಕ್ರೋಚ್ ರಾಜಕೀಯ ಕಾಳಗ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾಕ್ ಸಮರ, ಯತ್ನಾಳ್ ಗರಂ, ನಿಖಿಲ್ ವ್ಯಂಗ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಸಖತ್ ಟ್ರೆಂಡ್ನಲ್ಲಿರುವ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ರಾತ್ರೋರಾತ್ರಿ ವೈರಲ್ ಆಗಿರುವ ಈ ಅಭಿಯಾನದ ಬಗ್ಗೆ ರಾಜ್ಯದಲ್ಲಿ ಪರ ವಿರೋಧದ ಅಲೆ ಎದ್ದಿದೆ. ವಿಶೇಷ ಎಂದರೆ ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಿರಂಗವಾಗಿಯೇ ಪರವಾಗಿ ಮಾತನಾಡ್ತಿದ್ದಾರೆ. ಆದರೆ ಅತ್ತ ಬಿಜೆಪಿ ಮಾತ್ರ ಈ ಕಾಕ್ರೋಚ್ ಹಾವಳಿಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡದೆ ಸದ್ಯಕ್ಕೆ ಸೈಲೆಂಟ್ ಆಗಿ ಉಳಿದಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಇನ್ನು ವಿಜಯಪುರದಲ್ಲಿ ಈ ಬಗ್ಗೆ ಮಾತನಾಡಿದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನ ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನ ಇಳಿಸ್ಬೇಕು, ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ಇನ್ನು ನೇರವಾಗಿನೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಹೌದೌದು, ಅದೇ ಅದೇ ಅದು ಕಾಂಗ್ರೆಸ್ಸೇ ದೇಶ, ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗಿದೆ. ಇನ್ನೊಂದೆಡೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. 130 ಸ್ಥಾನ ಗೆದ್ದಿದ್ದೇವೆ ಅನ್ನೋ ಅಹಂಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಈಗ ಐ ಆಮ್ ಕಾಕ್ರೋಚ್ ಪಾರ್ಟಿಯನ್ನು ಟೀ ಶರ್ಟ್ ಮಟ್ಟಕ್ಕೆ ಕಾಂಗ್ರೆಸ್ ನಾಯಕರು ಇಳಿದಿದ್ದಾರೆ ಎಂದು ನಿಖಿಲ್ ವ್ಯಂಗ್ಯವಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯಿತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ. ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ, ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು? DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗಲಿ. ಆದರೆ ವಿರೋಧ ಪಕ್ಷಗಳ ಈ ಎಲ್ಲ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ. ಇದನ್ನು ಯುವಕರ ಅಸಮಾಧಾನದ ಧ್ವನಿ ಎಂದು ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, ದೇಶದಲ್ಲಿ ನಿರುದ್ಯೋಗ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ. ಇದರಿಂದ ದೇಶದ ಯುವಕರ ಆಕ್ರೋಶ ಹೆಚ್ಚಾಗಿದೆ. ಬಿಜೆಪಿ ವಿರುದ್ಧ ಯಾರೇ ಟೀಕೆ ಮಾಡಿದರೂ ಅವರನ್ನ ದೇಶದ್ರೋಹಿ ಎಂದು ಬಿಂಬಿಸುವುದು ಸರಿಯಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೇನೋ ಅವರ ಆಕ್ರೋಶ ಇದೆಯಲ್ಲ, ಇದು ಬಹಳ ವರ್ಷಗಳಿಂದ ಇಲ್ಲಿ ನಮ್ಮ ದೇಶದಲ್ಲಿ ಯುವಕರ ಸಮಸ್ಯೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೆಲವೇ ದಿನಗಳಲ್ಲಿ ಅಂದರೆ ನನಗನ್ಸಿದ ಮಟ್ಟಿಗೆ ಒಂದು ವಾರ ಆಯ್ತಿದೆ ಅಷ್ಟೇ, ಒಂದು ವಾರದಲ್ಲಿ 1 ಕೋಟಿಯಷ್ಟು ಯುವಕರು ಇದನ್ನು ಜಾಯಿನ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಈಗ 1 ಕೋಟಿಗಿಂತ ಸುಮಾರು 2 ಕೋಟಿ ಫಾಲೋವರ್ಸ್ ಆಗಿದ್ದಾರೆ ಅಂತಂದರೆ ಈ ದೇಶದಲ್ಲಿ ಯುವಕರ ಆಕ್ರೋಶ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಒಂದು ಅಭಿಯಾನವೀಗ ರಾಜ್ಯ ನಾಯಕರ ನಡುವೆ ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ಮುಂಬರುವ ದಿನಗಳಲ್ಲಿ ಈ ಕಾಕ್ರೋಚ್ ರಾಜಕೀಯ ಎತ್ತ ಸಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.